ಇತಿಹಾಸ ರೋಚಕವಾಗಿ ಮರುಕಳಿಸ್ತಾ ಇದೆ ಎಂಬುದಕ್ಕೆ ಮೈಸೂರಿನಲ್ಲಿ ನಡೆದ ಈ ಅಪೂರ್ವ ಭೇಟಿ ಸಾಕ್ಷಿಯಾಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಾಗ ಮೈಸೂರಿಗೆ ಬಂದ ಕ್ಷಣದ ಮೊದಲ ಮಾಡಿದ್ದು ನಾಡಿನ ಸಾಕ್ಷಿ ಪ್ರಜ್ಞಾ, ಹಿರಿಯ ಸಾಹಿತಿ ದೇವನೂರು ಮಹದೇವ ಅವರ ಭೇಟಿ. ತದನಂತರವಷ್ಟೇ ಅವರು ತಮ್ಮ ಹುಟ್ಟೂರಿನ ಸಿದ್ದರಾಮೇಶ್ವರ ದೇವಸ್ಥಾನ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು. ಈಗ ಅದೇ ಹಾದಿಯಲ್ಲಿ ನಡೆದಿರುವ ಶಾಸಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಿನ ಪ್ರಗತಿಪರ ಚಿಂತಕರು ಹಾಗೂ ಹಿರಿಯರಾದ ದೇವನೂರು ಮಹದೇವ ಅವರನ್ನ ಭೇಟಿಯನ್ನ ಮಾಡಿದ್ದಾರೆ. ಅವರ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಇನ್ನು ಮೈಸೂರು ಭೇಟಿಯ ವೇಳೆಯಲ್ಲಿ ಎದುರಾದ 2 ಪ್ರಮುಖ ಆಘಾತಕಾರಿ ಘಟನೆಗಳನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಿದ ಬೆನ್ನಲ್ಲೇ ಯತೀಂದ್ರ ಅವರು ದೇವನೂರು ಮಹದೇವ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ನಾಡಿನ ಬಂಡಾಯದ ಧನಿಯಾಗಿರುವ ಹಿರಿಯರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದ ಯತೀಂದ್ರ ಸಿದ್ದರಾಮಯ್ಯನವರ ಈ ನಡೆ ರಾಜಕೀಯ ವಲಯದಲ್ಲಿ ಅತ್ಯಂತ ಗೌರವಯುತ ಹಾಗೂ ಪ್ರಬುದ್ಧ ನಡೆ ಎಂದು ಶ್ಲಾಘನೆಗೆ ಪಾತ್ರವಾಗಿದೆ. ಇನ್ನು ಹಿರಿಯ ತಲೆಮಾರಿನ ನಾಯಕರ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರುವ ನಾಡಿನ ಪ್ರಜ್ಞಾವಂತ ಧ್ವನಿಗಳಿಗೆ ಗೌರವ ನೀಡುವ ಈ ಸಂಸ್ಕೃತಿ ಇಂದಿನ ಯುವ ನಾಯಕತ್ವದ ಅತ್ಯಂತ ಹೆಮ್ಮೆಯ ಮಾದರಿಯಾಗಿದೆ.